ಪ್ರತಿಯೊಬ್ಬ ಸ್ವಾಮಿಗನ ಮೇಲು ಹಬ್ಬವಾಗಿರ್ತಕ್ಕಂತಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಆಟೋ ಚಾಲಕ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ಮೋಹನ್ ಅವರೇ, ವೇದಿಕೆ ಮೇಲಿನ ಎಲ್ಲ ಗಣ್ಯರೇ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ಊರಿನ ಮಹನೀಯರೇ, ಪತ್ರಕರ್ತರೇ ಹಾಗೂ ಕನ್ನಡದ ಕಟ್ಟಾಳುಗಳೇ, ಆಟೋ ಚಾಲಕ ಸಂಘದ ಪ್ರತಿಯೊಬ್ಬ ಸದಸ್ಯರೇ, ಕನ್ನಡದ ಪುರೋಹಿತರಾಗಿರ್ತಕ್ಕಂತಹ ಆಲೂರು ವೆಂಕಟರಾವ್ ಅವರ 1007 ಸ್ವಾತಂತ್ರ್ಯ ಪೂರ್ವದಲ್ಲಿ 1905ರಲ್ಲಿ ಕನ್ನಡ ಏಕೀಕೃತವಾಗಬೇಕು, ಕರ್ನಾಟಕ ಏಕೀಕೃತವಾಗಬೇಕು ಅಂತ ಹೇಳಿ ಒಂದು ಕನ್ನಡ ಚಳವಳಿಯ ಮೂಲಕ ಈ ಕರ್ನಾಟಕದ ಉದಯ 1956 ನವೆಂಬರ್ 1ರಂದು ಆಯಿತು. ಏಕೀಕೃತ ರಾಜ್ಯದ ವ್ಯವಸ್ಥೆಯನ್ನಾಗಿ ಈ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಮಾನ್ಯ ಶಾಸಕರು ಮೊದಲಿಗೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇವತ್ತಿನ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸಲಿಕ್ಕೆ ಮರ್ತೋಗ್ಬಿಟ್ಟು, ಹೇಗೆಂತ ಹೇಳಿದ್ರೆ ಇವತ್ತಿನ ಈ ಕನ್ನಡ ರಾಜ್ಯೋತ್ಸವದ ಮಹತ್ವದ ಬಗ್ಗೆ ಒಂದು ಮಾತನ್ನು ಕೂಡ ಅವರು ಆಡಿಲ್ಲ. ಕೇವಲ ಆಟೋ ಚಾಲನೆ ಇರಬೇಕು, ಪರವಾನಿಗೆ ಇಟ್ಕೊಂಡಿರ್ಬೇಕು, ಆಮೇಲೆ ಇನ್ಸೂರೆನ್ಸ್ ಇಟ್ಕೊಂಡಿರ್ಬೇಕು, ಈ ವಿಚಾರವಾಗಿ ಮಾತ್ರ ಮಾತಾಡೋದು. ಹರಪಳ್ಳಿ ರವೀಂದ್ರ ಮತ್ತು ಎಸ್ ಮೇಳದಪ್ಪ ಹಾಗೂ ವಿಜಯರವರು ಮಾತಾಡಿ ನಮ್ಮ ಕನ್ನಡಿಗರ ಅವಸ್ಥೆಯ ಬಗ್ಗೆ ತುಂಬಾ ಸವಿಸ್ತರವಾಗಿ ಮಾತಾಡಿದರು. ಸುಮಾರು 2500 ವರ್ಷಗಳ ಇತಿಹಾಸ ಇರತಕ್ಕಂತಹ ಕನ್ನಡ ಇವತ್ತು ಎಲ್ಲೋ ಒಂದ್ ಕಡೆ ಕನ್ನಡದ ಅಭಿಮಾನ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸುಮಾರು 9 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡದ ಕವಿಗಳು ಪಡ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕರ್ನಾಟಕ ಒಂದು ರೀತಿಯಲ್ಲಿ ನಿಜವಾಗ್ಲೂ ಮಲತಾಯಿ ಕೇಂದ್ರದಿಂದ ಮತ್ತು ಪಕ್ಕದ ರಾಜ್ಯಗಳಿಂದ ಮಲತಾಯಿ ಧೋರಣೆಯನ್ನು ಅನುಭವಿಸ್ತಾ ಇದ್ದೀವಿ. ಹೇಗೆ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಕಾವೇರಿ ವಿಚಾರ ಇರಬಹುದು, ಮಹದಾಯಿ ನದಿ ನೀರಿನ ವಿಚಾರ ಇರಬಹುದು, ಮೇಕೆದಾಟು ಯೋಜನೆಯ ವಿಚಾರಗಳಿರ್ಬೋದು, ಈ ಎಲ್ಲ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ನಾವೆಲ್ಲರೂ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡಬೇಕು. ನಿಜವಾಗಲೂ ತುಂಬಾ ನೋವಾಗುತ್ತೆ ಈ ವಿಚಾರದಲ್ಲಿ. ಕಾವೇರಿ ವಿಚಾರದಲ್ಲಿ ನಮ್ಮ ಮೈಸೂರು, ಮಂಡ್ಯ, ಬೆಂಗಳೂರು ಈ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಮ್ಮ ಕಾವೇರಿ ನದಿ ನೀರಿನಿಂದ ಆಗಬೇಕು. ಆದರೆ ಇದರ ಆ ತೀರ್ಪಿನ ವಿರುದ್ಧವಾಗಿ ಧ್ವನಿಯೆತ್ತಲಿಕ್ಕೆ ಕೇವಲ ಕನ್ನಡ ಪರ ಸಂಘಟನೆ, ರೈತ ಪರ ಸಂಘಟನೆಗಳು ಮಾತ್ರ ಮುಂಚೂಣಿಯಿತ್ತು. ಕೆಲವು ರಾಜಕೀಯ ಪಕ್ಷಗಳು ತನ್ನ ಇರುವಿಕೆಯನ್ನು ತೋರಿಸಲಿಕ್ಕೋಸ್ಕರ ಒಂದು 5 ನಿಮಿಷ ಬಾವುಟವನ್ನು ಪ್ರದರ್ಶನ ಮಾಡಿ ತಮ್ಮ ಮನೆಗೆ ವಾಪಸ್ ಮಾಡುವುದು. ಈ ವಿಚಾರವನ್ನು ನಾವು ತುಂಬಾ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಹೇಗೆ ಹೇಳಿದ್ರೆ ಕೊಡಗಿನ ಭಾಗದಲ್ಲಿ ತುಂಬಾ ಜನ ಯೋಚನೆ ಮಾಡಿದಿಲ್ಲ, ಕಾವೇರಿ ವಿಚಾರದಿಂದ ನದಿಯಲ್ಲಿ ಈಗ ಹರಿತಾ ಮೈಸೂರಿಗೆ ಹೋಗುತ್ತೆ, ನದಿಯ ನೀರು ಕೆರೆಯಲ್ಲಿ ಶೇಖರಣೆ ಆಗುತ್ತೆ, ತಮಿಳುನಾಡಿಗೆ ಹೋಗೋ ನೀರು ಕಡಿಮೆ ಆಗುತ್ತೆ. ಈ ತರ ವಿಚಾರವನ್ನ ನಮಗೆ ಇವತ್ತು ಕರ್ನಾಟಕ ರವೀಶ್ ಅವರು ನಿರೂಪಣೆಯಲ್ಲಿ ಹೇಳ್ತಾ ಇದ್ರು. ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ ಅಂತ, ನಮ್ಮ ನದಿ, ನಮ್ಮ ನೀರು, ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ. ಆದರೆ ಇವತ್ತು ನಾವು ಇದೆಲ್ಲದಿಂದ ವಂಚಿತರಾಗಿದ್ದೀವಿ. ಇವತ್ತು ನಮ್ಮ ಈ ಎಲ್ಲ ಪರಿಸ್ಥಿತಿಗೆ ಬಹುಶಃ ನಮಗೆ ಸಂಪೂರ್ಣ ಸಾಕ್ಷರತೆ ಇಲ್ಲದೆ ಇರೋ ವಿಚಾರ ಅನ್ಕೊಂಡಿದ್ದೀವಿ. ಸಂಪೂರ್ಣ ಸಾಕ್ಷರತೆ ಅಂದ್ರೆ ನನ್ನ ಮಗನ ನಾನು ಇಂಜಿನಿಯರ್ ಡಾಕ್ಟರ್ ಮಾಡಿದ್ರೆ ನಿಜವಾಗ್ಲೂ ಅದು ಸಾಕ್ಷರತೆ ಅಲ್ಲ. ನನ್ನ ಮಗನ ಒಂದು ರಾಜಕೀಯ ಒಂದು ಉಪಕರಣ ಸ್ಥಿತಿಗೆ ತಗೊಳ್ಳೋದೇ ನಿಜವಾದ ಸಾಕ್ಷರತೆ ಅಲ್ಲ. ನಿಜವಾದ ಸಾಕ್ಷರತೆ ಅಂತ ಹೇಳಿದ್ರೆ ಇವತ್ತು ನಾವು ಜನನಾಯಕರನ್ನ ಆಲೋಚನೆ ಮಾಡಿದ್ರೆ
ಜನನಾಯಕರನ್ನ ನಾವು ಆಯ್ಕೆ ಮಾಡಬೇಕಾದ್ರೆ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಯಾವ ತರದ ಜನನಾಯಕರನ್ನು ನಾವು ಆಲೋಚನೆ ಮಾಡಬಹುದು? ಹಾರಂಗಿಯ ನೀರಿನ ಮಟ್ಟ ಎಷ್ಟು? ನಮ್ಮ ಹೇಮಾವತಿಯ ನೀರಿನ ಮಟ್ಟ ಎಷ್ಟು? ನಮ್ಮ ರಾಜ್ಯದಲ್ಲಿ ಎಷ್ಟು ಜಲಾಶಯಗಳಿವೆ? ನಮ್ಮ ರಾಜ್ಯದ ಒಟ್ಟು ವಿಸ್ತೀರ್ಣ ಎಷ್ಟು? ಕನ್ನಡದ ಆಳ ಎಷ್ಟಿದೆ? ಕನ್ನಡದ ಅಗಲ ಎಷ್ಟಿದೆ? ಕನ್ನಡದ ಹಿರಿಮೆ ಏನಿದೆ? ಕನ್ನಡಕ್ಕಾಗಿ ಯಾರ್ಯಾರು ಕನ್ನಡಕ್ಕಾಗಿ ಯಾರ್ಯಾರು ಕೊಡುಗೆಗಳನ್ನ ನೀಡಿದ್ದಾರೆ? ಇಂಥವ್ರನ್ನ ಎಲ್ಲ ಸ್ಮರಿಸಬೇಕು. ಅದು ಅಲ್ಲದೆ ಕನ್ನಡದ ವಿಚಾರವನ್ನು ತುಂಬಾ ಆಳವಾಗಿ ತಿಳ್ಕೊಳ್ಬೇಕು. ಇಂತಹ ಒಂದು ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿ, ನಿಜವಾಗ್ಲೂ ಎಷ್ಟೋ ನಮ್ಮ ಜನನಾಯಕಗಳಿಗೆ ಗೊತ್ತಿಲ್ಲ. ನಮ್ಮ ಹಾರಂಗಿಯಲ್ಲಿ ಎಷ್ಟು ನೀರಿದೆ, ಎಷ್ಟು ಟಿಎಂಸಿ ನೀರಿದೆ, ಒಂದು ಟಿಎಂಸಿಯಲ್ಲಿ ಎಷ್ಟು ಬೆಳೆ ಬೆಳಿಬಹುದು, ಒಂದು ಕ್ಯೂಸೆಕ್ಸ್ ನೀರಂದ್ರೆ ಎಷ್ಟು? ಇಂತಹ ಒಂದು ಅಯೋಗ್ಯ ಜನನಾಯಕರನ್ನು ನಾವು ಆಯ್ಕೆ ಮಾಡಿ ನಾವಿವತ್ತು ಪರಿಕರಿಸ್ತಾ ಇದ್ದೀವಿ. ಯಾವತ್ತು ನಾವು ಸಂಪೂರ್ಣವಾಗಿ ಕರ್ನಾಟಕದ ಬಗ್ಗೆ ತಿಳುವಳಿಕೆಯನ್ನ ತಿಳಿದುಕೊಳ್ಳತಕ್ಕಂತಹ ಜನನಾಯಕರನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ, ಆ ದಿವಸ ನಾವು ಸಂಪೂರ್ಣ ಸಾಕ್ಷರತೆಯನ್ನ ಮಾಡ್ತೀವಿ. ನಾಯಕತ್ವ ಅಂತ ಹೇಳಿದ್ರೆ ತುಂಬಾ ಸವಾಲಿನ ಕೆಲಸ. ಮೋಹನ್ ಅವರು ಮತ್ತು ಅವರ ತಂಡ ಸುಮಾರು 1.5 ತಿಂಗಳಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಲಿಕ್ಕೆ ತುಂಬಾ ಶ್ರಮವನ್ನು ಪಟ್ಟಿದ್ದಾರೆ. ಒಬ್ಬ ನಾಯಕ ಅಂತ ಹೇಳಿದ್ರೆ ತನ್ನ ಎಲ್ಲ ವೈಯಕ್ತಿಕ ವಿಚಾರಗಳನ್ನ ಬದಿಗೊತ್ತಬೇಕಾಗ್ತದೆ, ವೈಯಕ್ತಿಕ ವಿಚಾರಗಳನ್ನ ತ್ಯಾಗ ಮಾಡಬೇಕಾಗ್ತದೆ. ಕರ್ನಾಟಕದಲ್ಲಿ ಯಾರು ಕನ್ನಡಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ, ಯಾರು ಕನ್ನಡಕ್ಕೆ ಮನ್ನಣೆಯನ್ನು ಕೊಡ್ತಾರೆ, ಯಾರು ಕನ್ನಡವನ್ನು ಗೌರವಿಸ್ತಾರೆ, ಅವನೇ ನಿಜವಾದ ಕನ್ನಡಿಗ ಅಂತ ಹೇಳ್ತಾ ಈ ಕನ್ನಡದ ಮೇಲಿನ ಬಗ್ಗೆ ನನ್ನನ್ನ ಆಹ್ವಾನ ನೀಡಿದ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ನಾಲಿಗೆಯಲ್ಲಿ ಸಾವಿರಾರು ಭಾಷೆಗಳು ಕುಣಿದಾಡ್ತಾ ಇರಲಿ, ಆದರೆ ಹೃದಯದಲ್ಲಿ ಮಾತ್ರ ಕನ್ನಡಕ್ಕೆ ಬೆಲೆಯನ್ನು ಕೊಡಿ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ದಿನನಿದ್ದು ನವೆಂಬರ್ 1ರ ಕಾರ್ಯಕ್ರಮವಾಗಬಾರದು, ವರ್ಷ ಪ್ರತಿ ಆಚರಣೆ ಮಾಡುವ ಕನ್ನಡದ ಹಬ್ಬ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.